ಏನು ಅರಣ್ಯ ಇಲಾಖೆಯ ಅಧಿಕಾರಿಗಳಿದ್ದಾರೋ ಅವರು ಮೊದಲು ಸರ್ಕಾರವೇ ಮಾಡಿದಂತ ಒಂದು ಆದೇಶವನ್ನ ಧಿಕ್ಕರಿಸಿದ್ದಾರೆ. ನಾನು ಮಾನ್ಯ ಅರಣ್ಯ ಸಚಿವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಈ ತಕ್ಷಣ ಕೋಲಾರ ಜಿಲ್ಲೆಯ ಅರಣ್ಯಾಧಿಕಾರಿಗಳನ್ನ ತಾವು ಅಮಾನತುಗೊಳಿಸಬೇಕು ಇದ್ರ ಪ್ರಕಾರ. ಯಾಕಂದ್ರೆ 1 ಎಕರೆ 2 ಎಕರೆ 3 ಎಕರೆ ಬಡ ರೈತರ ಭೂಮಿಗಳನ್ನ ಸರ್ವನಾಶ ಮಾಡಿದ್ದಾರೆ, ಅವ್ರ ಬೆಳೆಗಳನ್ನೆಲ್ಲ ನಾಶ ಮಾಡಿದ್ದಾರೆ. ಎರಡನೇದು ಏನಪ್ಪಾ ಅಂದ್ರೆ ಅದಕ್ಕೆ ನೋಟಿಫಿಕೇಶನ್ ಇದೆ, ಸೆಟಲ್ಮೆಂಟ್ ಕಾಪಿ ಇದೆ, ನೋಟಿಫಿಕೇಶನ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಸೆಟಲ್ಮೆಂಟ್ ಕಾಪಿ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಪಾಣಿ ಇದೆ, ಹಾಗೇನೆ ಅದಕ್ಕೆ ಮ್ಯೂಟೇಶನ್ ಇದೆ. ನೋಡ್ರಿ ಇಲ್ಲಿ ಮ್ಯೂಟೇಶನ್ ಇದೆ, ಮ್ಯೂಟೇಶನ್ ಕಾಪಿ ಇದೆ, ಅದೇ ನೋಟಿಫಿಕೇಶನ್ ಇದೆ. ಆಮೇಲೆ ಜಂಟಿ ಸರ್ವೇನೂ ಆಗಿದೆ. ಆಮೇಲೆ ಪುನಃ ಇವರು 2001-2ರಲ್ಲಿ ನಮಗೆ 75 ಎಕರೆ ಬೇಕು ಅಂತ ಹೇಳಿದ್ದಾರೆ. ಇದನ್ನ ವಜಾ ಮಾಡಿದ್ದಾರೆ. ಆಗಿನ ನಾಡ ಕಚೇರಿಯ ಶಿರಸ್ತೇದಾರರು ಇದ್ರ ವಜಾ ಮಾಡಿರೋ ಕಾಪಿನೂ ನಮ್ಮ ಹತ್ರ ಇದೆ. ಇಷ್ಟಿದೆ. ಅವ್ರು ಹೇಳ್ತಾರೆ ನೋಡಿ, ಇದು 1931-32 ಅವಾಗ ಕೊಟ್ಟಿರ್ತಕ್ಕಂಥ ಸ್ಕೆಚ್ಚು ಮತ್ತು ಅವಾಗ ಆಗಿರ್ತಕ್ಕಂಥ ಪೋಡಿ. ಮೇಡಮ್ ಹೇಳ್ತಾ ಇದ್ದಾರೆ, ನಾನು ಪೋಡಿ ಆಗಿರೋ ಜಮೀನು ಯಾವ್ದು ಮುಟ್ಟಿಲ್ಲ ಅಂತ. 2 ಎಕರೆ ಮೇಡಮ್ನವರೇ ಆನಂದ್ ಕುಮಾರ್ ಹೆಸರಿನಲ್ಲಿ 2 ಎಕರೆ ಇದೆ, ಕೃಷ್ಣಪ್ಪನವ್ರ ಹೆಸರಿನಲ್ಲಿ 2 ಎಕರೆ ಇದೆ. ಹಾಗೇನೆ ಪಾಪ ಮೊನ್ನೆ ಅವರು ರಿಟೈರ್ಡ್ ಪೊಲೀಸು ವೆಂಕಟಸ್ವಾಮಿ ಅಂತ 3 ಎಕರೆ ಜಮೀನು. ಇಲ್ಲಿ ಪಕ್ಕದಲ್ಲೇ ನಮ್ಮ ವೆಂಕಟಣ್ಣಪ್ಪ ಇದ್ದಾರೆ, ಅವ್ರದ್ದು 3 ಎಕರೆ ಜಮೀನು. ಇವ್ರ ಜಮೀನುಗಳನ್ನೆಲ್ಲ ಹೊಡೆದಿದ್ದಾರೆ ಮತ್ತು ಅವ್ರ ಜಮೀನಿಗೆ ಹೋಗಿದ್ದಕ್ಕೆ ನಮ್ಮ ಮೇಲೆಲ್ಲ FIR ಮಾಡಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ನೋಟಿಫಿಕೇಶನ್ ಏನಿದೆಯೋ ನಿಮ್ಮ ನೋಟಿಫಿಕೇಶನ್ಗೆ ಇಲ್ಲಿ ನಕ್ಷೆ ಇದೆ. ಈ ನಕ್ಷೆ ನಿಮ್ಮ ಹತ್ರ ಏನಾದರೂ ಇದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಇಂಥ ನಕ್ಷೆ ತೆಗೆದುಕೊಂಡ್ಬನ್ನಿ. ನೀವು ಯಾವುದೋ ಗೂಗಲ್ ಮ್ಯಾಪ್, ಈಗ ಹೊಸ ಗೂಗಲ್ ಮ್ಯಾಪ್ಗಳನ್ನು ನಮ್ಮ ಹತ್ರ ತೋರಿಸಬೇಡಿ. ಹಾಗೆ ನಿಮ್ಮಲ್ಲಿ ಮಾಹಿತಿ ಹಕ್ಕಲ್ಲಿ ನಾವು ಮಾಹಿತಿ ಕೇಳಿದ್ದೀವಿ, ನೀವು ಇದುವರೆಗೂ ನಮಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗೇನೆ ನಮ್ಮ MLC ಅನಿಲ್ ಕುಮಾರ್ ಅವರು ಇಡೀ ರೈತರ ಪರವಾಗಿ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಫಾರೆಸ್ಟ್ ಸಂಬಂಧಪಟ್ಟಂಗೆ. ಆ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೊಟ್ಟಿದ್ದೀರಿ. ಅದರಲ್ಲಿ ನಮ್ಮ ಕೋಲಾರ ತಾಲೂಕಿನಲ್ಲಿ ಯಾವುದೇ ಒತ್ತುವರಿ ಇಲ್ಲ. ಬೇಕಾದ್ರೆ ಈ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಬಂದು ನೋಡ್ಲಿ, ಬಹಿರಂಗವಾಗಿ ಬಂದು ಇಲ್ಲಿ ಚರ್ಚೆ ಮಾಡಲಿ. ಹಾಗೇನೆ ಮೈನರ್ ಫಾರೆಸ್ಟ್ ಅನ್ನೋದಕ್ಕೆ 3 ವರ್ಷ ಮತ್ತು 5 ವರ್ಷ ಅಂತ ಈಗಾಗಲೇ ನಮ್ಮ ಎಲ್ಲರೂ ಒಕ್ಕಲಿನಿಂದ ಹೇಳಿದ್ದೀವಿ, ಎಲ್ಲ ಕ್ಯಾನ್ಸಲ್ ಆಗಿದೆ. ನಾನು ಮಾನ್ಯ ಏನು ಸಚಿವರಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ಎಲ್ಲಾ ಶಾಸಕರುಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ರಕ್ಷಣಾಧಿಕಾರಿಗಳಿಗೆ ಒಳಗೊಂಡಂತೆ ನಾನು ಇಡೀ ಜಿಲ್ಲೆಯ ರೈತರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು ರೈತರ ಪರವಾಗಿದ್ದೀರಿ. ನಿಮಗೆ ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದಕ್ಕೆ ಒಂದು ಅಂತ್ಯ ಕಾಣಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ನೀವು FIR ಮಾಡಿಸ್ತಾ ಇದ್ದೀರಿ. FIR ಮಾಡಿ, ಅವರೇನೋ ದೌರ್ಜನ್ಯ ಮಾಡಿದ್ರೆ FIR ಮಾಡಿ ಅಂತ ಧೈರ್ಯವಾಗಿ ಹೇಳ್ತಾ ಇರ್ತಕ್ಕಂಥ ಇಡೀ ರಾಜ್ಯದಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳು. ಹಾಗೇನೆ ಮುಳಬಾಗಿಲಿನಲ್ಲಿ FIR ಆಗಿದೆ. ಮುಂದೆ ಇವ್ರನ್ನ ಸಸ್ಪೆಂಡ್ ಮಾಡಬೇಕು. ಇದು ಯಾಕಂದ್ರೆ ಬಹಳ ಉದ್ದಾಟತನದಿಂದ ಅಧಿಕಾರಿಗಳನ್ನ ಮತ್ತು ಮಂತ್ರಿಗಳನ್ನ ಮತ್ತು KDP ಸಭೆಗಳಲ್ಲಿ ಎಲ್ಲದಕ್ಕೂ ಬಾಯಿ ಮಾತನ್ನೇ ಯಾಮಾರಿಸ್ತಾ ಇದ್ದಾರೆ. ಇವರು ಒಂದು ಸಸ್ಪೆಂಡ್ ಆಗ್ಬಿಟ್ರೆ ರೈತರು ಈ ಭಾಗದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಚೆನ್ನಾಗಿರ್ತಾರೆ. ಹಾಗೇನೆ ಇಂಡೀಕರಣ ಆಗಿರ್ತಕ್ಕಂಥ ಎಲ್ಲ ಭೂಮಿಯನ್ನ ಮಾನ್ಯ ಕೃಷ್ಣ ಬೈರೇಗೌಡರು, ಇವ್ರ ತಂದೆಯವರು, ನಿಮ್ಮ ತಂದೆಯವರು ಬಹಳ ದೊಡ್ಡವರು, ಅವರು ರೈತರ ಪರವಾಗಿದ್ದವರು. ತಾವು ಈಗ ಏನೋ ಒಳ್ಳೊಳ್ಳೆ ಕ್ರಾಂತಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಸ್ವಾಮಿ. ಇದು ಕಾನೂನುಬದ್ಧವಾಗಿ ಕಾನೂನನ್ನ ಅವರು ವೈಲೇಷನ್ ಮಾಡಿ ಕಂದಾಯ ಇಲಾಖೆಯವರ ಹತ್ರ ಈ ತರ ಇಂಡೀಕರಣ ಮಾಡಿದ್ದಾರೆ. ದಯವಿಟ್ಟು ಇದನ್ನ ತಾವು ಮಾಡಬೇಕು. ಆಮೇಲೆ ಮೇಡಮ್ನವ್ರನ್ನ ಕೊನೆಯದಾಗಿ ನಿಮ್ಮನ್ನು ಅರಿವು ಮಾಡ್ಕೊಳ್ತೀನಿ. ನೀವೊಬ್ಬ ಸಾರ್ವಜನಿಕ ಅಧಿಕಾರಿ, IFS ಓದಿದ್ದೀರಿ, ಎಲ್ಲ ಗೊತ್ತಿದೆ. ಅರಣ್ಯ ಮತ್ತು ಜನರ ಮಧ್ಯೆ ನೀವಿದ್ದೀರಿ. ಆದ್ರಿಂದ ಜನರ ಮಧ್ಯೆ ಇರಿ ಮೇಡಮ್, ಅರಣ್ಯದ ಮಧ್ಯೆ ಇರಿ. ಅದು ಬಿಟ್ಬಿಟ್ಟು ವೈಯಕ್ತಿಕವಾಗಿ ನಾನು ಬಿಡೋದಿಲ್ಲ, ನಾನು ಅದನ್ನು ವೈಯಕ್ತಿಕವಾಗಿ ತಗೊಳ್ತೀನಿ, ನಾನು ಮುಂದಿನ ಕೋರ್ಟ್ಗೆ ಹೋಗ್ತೀನಿ. ಯಾಕೆ ನಿಮ್ಗೆಲ್ಲಾನು ಏನಂತ ಶೀರ್ಷಿಕೆ ಏನು? ನೀವು ಕೋಲಾರ ಜಿಲ್ಲೆಯ ರೈತರ ಮೇಲೆ ನಿಮ್ಗೇನು ಅಂತದ್ದು ಅನ್ನೋದನ್ನು ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಈಗಾಗಲೇ ಕಾನೂನನ್ನು ವೈಲೇಷನ್ ಮಾಡಿರೋದ್ರಿಂದ ನಿಮ್ಮ ಮೇಲೆ ಕಾನೂನು ಕ್ರಮ ಆಗೇ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.